ಅಸ್ಸಲಾಮು ಅಲೈಕುಂ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಅರ್ಷದ್ ಕೋಟೇಶ್ವರ. ಇವತ್ತು ನಾನು ದುಬೈ ಅಲ್ಕುಸ್ತ್ರಿಯಲ್ಲಿರುವ ಅತಿ ಸುಂದರವಾದ ಬಿಳಿ ಮಸೀದಿಗೆ ನಾನು ಭೇಟಿ ನೀಡಿದೆ. ಈ ಮಸೀದಿಯ ವಿಶಿಷ್ಟತೆ ಏನೆಂದರೆ, ಈ ಮಸೀದಿಯಲ್ಲಿ ನೀವು ಬಿಳಿ ಬಣ್ಣ ಬಿಟ್ಟು ಬೇರೆ ಯಾವುದೇ ಬಣ್ಣವನ್ನು ನೋಡುವುದಿಲ್ಲ. ಮತ್ತೊಂದು ವಿಶಿಷ್ಟತೆ ಏನೆಂದರೆ, ಈ ಮಸೀದಿಯ ಎಲ್ಲ ಡಿಸೈನ್ಗಳು ಮತ್ತು ಆರ್ಕಿಟೆಕ್ಟ್ ಡಿಸೈನನ್ನು ಒಂದು ಮಹಿಳೆಯ ಮೂಲಕ, ಅವಳ ನಿರ್ದೇಶನದ ಮೂಲಕ ಈ ಮಸೀದಿಯ ಡಿಸೈನ್ಗಳನ್ನು ನಿರ್ಮಿಸಲಾಗಿದೆ. ಮತ್ತು ಕೊನೆಯ ತನಕ ಇರಿ, ಮತ್ತಷ್ಟು ವಿವರಗಳು ಸಂಪೂರ್ಣ ನಿಮಗೆ ನೋಟವನ್ನು ನಿಮಗೆ ತೋರಿಸುತ್ತೇನೆ. ಕೊನೆಯ ತನಕ ವಿಡಿಯೋವನ್ನು ನೋಡಿ. ಇದಾಗಿ ಮಸೀದಿಗೆ ಪ್ರವೇಶಿಸುವ ದಾರಿಯಾಗಿದೆ. ಇಲ್ಲಿಂದ ತಾವು ಮಸೀದಿಯ ಹಿಂಭಾಗಕ್ಕೆ ಬರುತ್ತೀರಾ ಮತ್ತು ಇಲ್ಲಿಂದ ವಜೂ ಮಾಡಿ ಮಸೀದಿಯ ಒಳಗೆ ಹೋಗುತ್ತೀರಿ. ಹಾಗೆ ಒಂದು ನನ್ನ ಮನದಾಳದ ಮಾತನ್ನು ನನ್ನ ಕೋಮಿನ ಸಹೋದರರಿಗೆ ಮತ್ತು ಸಹೋದರರಿಗೆ ನಾನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ನಾನು ನಮಾಜನ್ನು ನಾಳಿಂದ ಮಾಡುತ್ತೇನೆ, ಸರಿಯಾಗಿ ಟೈಮಿಗೆ ನಾನು ನಮಾಜನ್ನು ನಾಳಿಂದ ಮಾಡುತ್ತೇನೆ. ಇವತ್ತು ನನಗೆ ಹಾಗಾಗಿದೆ ಹೀಗಾಗಿದೆ ಅಂತ ಕಾರಣ ಕೊಡುವ ನನ್ನ ಆತ್ಮೀಯರೇ, ಯಾರಿಗೆ ಗೊತ್ತು ನಾಳೆ ನಿಮ್ಮ ಸಮಯ ಬರುತ್ತವೋ ಇಲ್ಲವೋ ಅಂತ, ಯಾರಿಗೊತ್ತು ನಿಮ್ಮ ಮರಣ ಇವತ್ತಿದೆ ಅಂತ. ಹಾಗೆ ಸುಮ್ಮನೆ ಕಾರಣ ಕೊಟ್ಟು ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಷ್ಠೆಯಿಂದ ಅಲ್ಲಾಹನಲ್ಲಿ ದುವಾ ಕೇಳಿ, ಮಾಫಿ ಕೇಳಿ, ಗುನಾಹನ್ನು ಮಾಫ್ ಮಾಡಲಿ ಅಂತ ನಿಷ್ಠೆಯಿಂದ ದುವಾ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಇಲ್ಲಿ ಕುಳಿತುಕೊಂಡು ಈ ಮಸೀದಿಯ ನೋಟವನ್ನು ನೋಡಲು ಎರಡು ಕಣ್ಣುಗಳು ಕೂಡ ಸಾಕಾಗುವುದಿಲ್ಲ. ಮತ್ತು ಈ ಸುಂದರವಾದ ಮಸೀದಿಯ ಸಂಪೂರ್ಣ ಡಿಸೈನ್ ಒಂದು ಮಹಿಳೆಯ ನಿರ್ದೇಶನದ ಮೂಲಕ ಆಗಿದೆ. ಮತ್ತು ಈ ಮಸೀದಿಯ ಹೆಸರಾಗಿ ಮೊಹಮ್ಮದ್ ಅಬ್ದುಲ್ ಖಾಲಿಕ್ ಗರ್ಗಾಶ್ ಮಸೀದಿ ಅಂತ. ಮತ್ತು ಈ ಮಸೀದಿ ದುಬೈ ಅಲ್ಕುಸ್ ಏರಿಯಾ 3ಯಲ್ಲಿ ಅತಿ ಪ್ರಸಿದ್ಧವಾದ ಮಸೀದಿಯಾಗಿದೆ. ಹಾಗೆ ನನ್ನ ಆತ್ಮೀಯರೇ, ತಾವು ವಜೂ ಮಾಡುವಾಗ ಸ್ವಲ್ಪ ಗಮನವಿಟ್ಟು ಆರಾಮಾಗಿ ದುವಾ ಮಾಡಿ ವಜೂ ಮಾಡಿ. ಏಕೆಂದರೆ ತಾವು ತಪ್ಪು ವಜೂ ಮಾಡಿದರೆ ತಮ್ಮ ನಮಾಜು ಕೂಡ ಆಗುವುದಿಲ್ಲ.
ಮಸೀದಿಯ ಒಳಗೆಯ ನೋಟವನ್ನು ನೋಡಲು ಕೂಡ ಎರಡು ಕಣ್ಣುಗಳು ಸಾಲದು. ಅಷ್ಟು ಸುಂದರವಾದ ಡಿಸೈನ್ ಆಗಿದೆ, ಅಷ್ಟು ಸುಂದರವಾದ ಹೆರಗಿಂದ ಒಳಗೆ ಬರುವ ಆ ಲೈಟ್ಗಳು, ಮತ್ತು ಇಲ್ಲಿ ತಾವು ನಮಾಜ್ ಮಾಡಿ 5 ನಿಮಿಷ ಕುಳಿತುಕೊಂಡರೆ ಇಲ್ಲಿ ಸಿಗುವ ಸುಖ ಎಲ್ಲಿಯೂ ಸಿಗುವುದಿಲ್ಲ. ನನ್ನ ಸ್ನೇಹಿತರೆ, ಅಲ್ಲಾಹು ನಿಮ್ಮನ್ನು ಯಾವುದೇ ಒಂದು ಕಷ್ಟಕ್ಕೆ ಗುರಿಪಡಿಸಿದರೆ ತಾವು ತಲೆಕೆಡಿಸಿಕೊಳ್ಳಬೇಡಿ ಮತ್ತು ಟೆನ್ಷನನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಆ ಕಷ್ಟವನ್ನು ನಿವಾರಿಸುವನು ಅಲ್ಲಾಹನೇ ಹೊರತು ಬೇರೆ ಯಾರೂ ಅಲ್ಲ. ನಮ್ಮ ಕೆಲಸ ಆಗಿರ್ತದೆ ಕೇವಲ ನಮಾಜ್ ಮಾಡುವುದು, ನಿಷ್ಠೆಯಿಂದ ನಮಾಜ್ ಮಾಡಿ ದುವಾ ಮಾಡುವುದು ನಮ್ಮ ಕೆಲಸ ಆಗಿರ್ತದೆ. ಮತ್ತು ಆ ಕಷ್ಟವನ್ನು ನಿವಾರಿಸುವನು ಅಲ್ಲಾಹನೇ ಹೊರತು ಮಾನವನಲ್ಲ ಮತ್ತು ಯಾರ ಕೈಯಲ್ಲಿಯೂ ಇಲ್ಲ. ಹಾಗೆ ತಮಗೆ ಯಾವುದೇ ಒಂದು ರೋಗ ಬಂದರೆ ತಾವು ಹೆದರಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಮರಣ ಸಮಯವಾದರೆ ಮಾತ್ರ ಸಂಭವಿಸುತ್ತದೆ. ಮತ್ತು ರೋಗ ಇಲ್ಲವೆಂದು ತಾವು ಸಂತೋಷ ಪಡಬೇಡಿ. ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ. ಹಾಗೆ ಕೊನೆಯದಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಾರು ಮನುಷ್ಯನ ಮೇಲೆ ಕರುಣೆ ತೋರುವುದಿಲ್ಲವೋ ಅಂತಹನ ಮೇಲೆ ಅಲ್ಲಾಹನು ಕೂಡ ಕರುಣೆ ತೋರುವುದಿಲ್ಲ. ಹಾಗೆ ಇದು ಮೊಹಮ್ಮದ್ ಅಬ್ದುಲ್ ಖಾಲಿಕ್ ದರ್ಗಾಶ್ ಮಸೀದಿಯ ಸಂಪೂರ್ಣ ವಿವರ ಮತ್ತು ಸಂಪೂರ್ಣ ನೋಟವಾಗಿತ್ತು. ಹಾಗೆ ನಿಮ್ಮ ಎದುರುಗಡೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳನ್ನು ತರುತ್ತೇನೆ. ಅಷ್ಟು ತನಕ ತಾವು ನಮಾಜ್ ಮಾಡಿ, ದುವಾ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಸ್ಸಲಾಮು ಅಲೈಕುಂ ಗೆಳೆಯರೆ.